ಅಂತ ಮೂಗು ಮುರಿಬೇಡಿ, ಕತ್ತೆಗೂ ಬಂದಿದೆ ಕಾಲ. ತುಮಕೂರಿನಲ್ಲಿ ಕತ್ತೆ ಹಾಲಿಗೆ ಫುಲ್ ಡಿಮ್ಯಾಂಡ್. ಎಸ್, ಹಳೆಗಾದೆ ಮತ್ತೊಂದಿದೆ, ಅತ್ತೆಗೊಂದು ಕಾಲ ಬಂದ್ರೆ ಸೊಸೆಗೊಂದು ಕಾಲ ಅಂತ. ಇತ್ತ ಇದೇ ಮಾತು ಇದೀಗ ಕತ್ತೆ ಹೋಲೈಕೆ ಮಾಡ್ತಾ ಇದ್ದು, ಕತ್ತೆ ಎಂದು ಕಡೆಗಣಿಸ್ತಾ ಇದ್ದೋರು ಇಂದು ಕತ್ತೆ ಕಾಲೇ ಹಿಡಿಯುವಂತಾಗಿದೆ. ಅದ್ಯಾವಾಗ ಕತ್ತೆ ಹಾಲಿನಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಅನ್ನೋ ವಿಷಯ ತಿಳಿದು ಅವತ್ತಿಂದ ಇವತ್ತಿನವರೆಗೂ ಕತ್ತೆ ಹಾಲಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಕತ್ತೆ ಅಂತ ಮೂಗು ಮುರಿಬೇಡಿ, ಕತ್ತೆಗೂ ಬಂತು ಕಾಲ ಎನ್ನುವ ಮಾತು ಜನರ ಮಧ್ಯೆ ಕೇಳಿ ಬರ್ತಾ ಇದೆ. ಹೌದು, ಈ ಮೊದಲು ಕತ್ತೆ ಅಂದ್ರೆ ಅದು ಯಾವುದಕ್ಕೂ ಉಪಯೋಗ ಬರಲ್ಲ, ಬರೀ ಲಗೇಜ್ ತುಂಬಿಕೊಂಡು ಓಡಾಡೋದಕ್ಕೆ ಮಾತ್ರ ಯೂಸ್ ಅಂತ ಇದ್ರು. ಇದೀಗ ವಾತಾವರಣದ ತೀವ್ರ ಬದಲಾವಣೆ, ಜ್ವರ, ಕೆಮ್ಮು ಹೆಚ್ಚಳದ ನಡುವೆ ತುಮಕೂರಿನ ಜನರು ಔಷಧಿಗಾಗಿ ಕತ್ತೆ ಹಾಲಿನ ಮೊರೆ ಹೋಗಿದ್ದಾರೆ. ಪ್ರಾಚೀನ ಆಯುರ್ವೇದದಲ್ಲಿಯೂ ಕತ್ತೆ ಹಾಲಿಗೆ ವಿಶಿಷ್ಟ ಪ್ರಾಮುಖ್ಯತೆ ಇದ್ದು, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಗುಣ ಇರೋದ್ರಿಂದ ತುಮಕೂರಿನಲ್ಲಿ ಕತ್ತೆ ಹಾಲಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಒಂದು ಚಿಕ್ಕ ಕಪ್ ಕತ್ತೆ ಹಾಲಿಗೆ 100 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಈ ವಾತಾವರಣಕ್ಕೆ ಶೀತ, ನೆಗಡಿ, ಕೆಮ್ಮು, ಈ ಥರ ಹೊಟ್ಟೆ ನೋವು, ತಿರ್ಗಾ ಗ್ಯಾಸ್ ಟ್ರಬಲ್ಲು, ಇದರಿಂದ ಏನು ಮಕ್ಕಳಿಗೆ ಅನುಕೂಲ ಕತ್ತೆಯಿಂದನೂ ಉತ್ಪತ್ತಿ ಆಗಿದೆ ಜನಗಳಿಗೆ. ಇದರಿಂದ ನಮ್ಮ ರೈತರುಗಳು ಇಷ್ಟಪಟ್ಟು ಒಳ್ಳೆಗೆ 50 ರೂಪಾಯಿ ಅಂತ ತಗೊಂಡು ಉಪಯೋಗ ಬಂದು ಹಳ್ಳಿ ಕಡೆ ನಾವು ಇಲ್ಲ ಒಳ್ಳೆ 50 ರೂಪಾಯಿ, ಒಂದು ಲೋಟ ಆದರೆ 100 ರೂಪಾಯಿ. ಇದಕ್ಕೆ ಹಳ್ಳಿ ಕಡೆ ಬರ್ತಾರೆ. ಕೆಲವು ಟೈಮಲ್ಲಿ ಅದು ಸಿಗೋದಿಲ್ಲ, ಬಂದ್ರೂ ಸಿಗೋದಿಲ್ಲ. ಜಾಸ್ತಿ ಆಗ್ತೈತೆ ಇವೆಲ್ಲ ಹಳ್ಳಿ ಕಡೆ ಶಾನೆ ಮಕ್ಕಳಿಗೆ ನೋವುಗಳು ಜಾಸ್ತಿ ಬರ್ತಾ ಇರ್ತೈತೆ. ಅನುಕೂಲ ಇಷ್ಟಪಟ್ಟು ಎಲ್ಲನೂ ಹೋಗಿ ತುಮಕೂರಲ್ಲಿ ತಗೊಂಬಂದು ಉಪಯೋಗಿಸ್ತಾರೆ. ಎಲ್ಲನೂ ಹುಡುಕಾದು ತಂದು ಉಪಯೋಗಿಸ್ತಾರೆ. ಪ್ರಸ್ತುತ 1 ಲೀಟರ್ ಕತ್ತೆ ಹಾಲಿನ ಬೆಲೆ ಸುಮಾರು 2,000 ರೂಪಾಯಿ ತಲುಪಿದೆ. ಬೇಡಿಕೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಈ ಬೇಡಿಕೆ ಹಿನ್ನೆಲೆಯಲ್ಲಿ ತುಮಕೂರು ನಗರದ ಹಲವು ಬಡಾವಣೆಗಳಲ್ಲಿ ಕತ್ತೆ ಹಾಲಿನ ವ್ಯಾಪಾರಿಗಳು ಬೆಳಗ್ಗೆಯಿಂದಲೇ ಸಾಗ್ತಾ ಬಂದಿದೆ. ಒಟ್ನಲ್ಲಿ ಕತ್ತೆ ಹಾಲಿನ ಬೇಡಿಕೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇದರ ಪರಿಣಾಮ ಇಂದು ತುಮಕೂರು ಜಿಲ್ಲೆಯಲ್ಲಿ ಕತ್ತೆಗೆ ಶುಕ್ರದಸೆ ಬಂದಿದ್ದು, ಕತ್ತೆ ಹಾಲಿಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದ್ದು, ಕತ್ತೆ ಸಾಕುವವರು ಭರ್ಜರಿ ವ್ಯಾಪಾರ ಮಾಡಿ ಕೈ ತುಂಬಾ ಹಣ ಎಣಿಸಿಕೊಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.